ತಾಲೂಕಿನಲ್ಲಿ ಅಗಳಕೋಟೆ ಗ್ರಾಮದಲ್ಲಿ ಶಾಲೆಗೆ ಅಂತ ದಾನ ಕೊಟ್ಟು ರಿಜಿಸ್ಟ್ರ್ ಮಾಡಿಕೊಟ್ಟು ಜಮೀನನ್ನೇ ಈಗ ಕಬಳಿಸುವಂಥ ಕೆಲಸ ನಡೆದಿರೋದು. ಹಾಗೆಯೇ 16 ಎಕರೆ ಮಾಲೂರಿನಲ್ಲೇ ಗೋಮಾಳವನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸುವಂಥ ಸಂಚು ಮಾಡಿರೋದು. ಇದಕ್ಕೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಮತ್ತು ಇಡೀ ತಾಲೂಕಿನಲ್ಲಿ 100 ಎಕರೆ ಜಮೀನನ್ನು ಈ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಬಳಿಸಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿಬಂದು ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಸತ್ಯ ಅಂತ ಕಂಡು ಬರ್ತಿರೋ ಹಿನ್ನೆಲೆಯಲ್ಲಿ ನಾನು ತಕ್ಷಣ ಆಗ್ರಹ ಮಾಡ್ತಾನೆ, ನೀವೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಸಮಗ್ರ ತನಿಖೆ ನಡೆಸಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಯಾವ್ಯಾವ ಅಧಿಕಾರಿಗಳು ಇದರೊಳಗೆ ಶಾಮೀಲಾಗಿದ್ದಾರೆ, ಯಾವ ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸರ್ಕಾರಿ ಭೂಮಿಯನ್ನು ಉಳಿಸಿ. ನೀವು ಸರ್ಕಾರಿ ಭೂಮಿಯನ್ನು ಉಳಿಸದೇ ಇದ್ದರೆ ನೀವು ಈ ಒಂದು ವ್ಯವಸ್ಥೆ ಒಳಗಡೆ ಆಡಳಿತ ಪಕ್ಷದವರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಅನುಮಾನ ಬರುತ್ತೆ. ಅದಕ್ಕಾಗಿ ತಕ್ಷಣ ಇದನ್ನು ಸರ್ಕಾರಿ ಭೂಮಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂಥೇಳಿ ಆಗ್ರಹಿಸ್ತೇನೆ. ಬೇಲಿನೇ ಅದು ಹೊಲಮೈದ ಸ್ಥಿತಿ ಮಾಲೂರು ತಾಲೂಕಿನಲ್ಲಿದೆ. ಯಾರು ರಕ್ಷಣೆ ಮಾಡಬೇಕಿತ್ತು ರಕ್ಷಕರೇ ಭಕ್ಷಕರಾಗಿದ್ದಾರೆ. ಅವ್ರ ಮೇಲೆ ತಕ್ಷಣ ಕ್ರಮ ತಗೊಂಡು ಅವ್ರನ್ನ ಸಸ್ಪೆನ್ಷನಲ್ಲಿಟ್ಟು ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ. ಇಲ್ಲದೇ ಇದ್ದರೆ ದಾಖಲಾತಿಗಳನ್ನೇ ಮಾಯ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವ್ರನ್ನ ಸಸ್ಪೆಂಡಲ್ಲಿಟ್ಟು ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತೇನೆ. ಇಲ್ಲ, ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ವಿಧಾನಸಭೆಯಲ್ಲೂ ಕೂಡ ವಿಚಾರವನ್ನು ಎತ್ಕೊಳ್ತೀವಿ. ನಿನ್ನೆ ಶಾಸಕರು ದೂರು ಕೊಟ್ಟಿದ್ದಾರೆ ಸರ್, ಕಾಂಗ್ರೆಸ್ ಶಾಸಕರು. ಯಾರ ಹೆಸರು ಏನು ಅಂತ ಹೇಳಿಲ್ಲ, ಯಾವ ಜಾಗ ಅಂತ ಹೇಳಿಲ್ಲ. ಇದು ತನಿಖೆ ಆಗಬೇಕು, ಎಲ್ಲೆಲ್ಲಿದೆಯೋ ಆಗಲಿ ಅಂತ ಅವ್ರು ಅಷ್ಟೇ ಮಾತ್ರ. ತನಿಖೆ ಆಗಲಿ. ಯಾರು ತಪ್ಪಿತಸ್ಥರು ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇದೆ, ಅವ್ರನ್ನ ಸಸ್ಪೆಂಡಲ್ಲಿಟ್ಟು SIT ತನಿಖೆ ಮಾಡಲಿ. ಆವಾಗ ಇನ್ನೂ ಸಮಗ್ರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಏನೇನು ಬರೀ ಒಂದು ಊರಿಗೆ ಸೀಮಿತವಾಗಿಲ್ಲ. ಈ ರೀತಿ ಏನು ಬಕಾಸುರರು ಇದ್ದಾರಲ್ಲ, ಅವರು ಸುಮ್ಮನೆ ಇರ್ತಾರೆ ಅಂತಿಲ್ಲ, ಒಂದು ಊರಿಗೆ ಸೀಮಿತವಾಗಿಲ್ಲ. ಮತ್ತು ನನಗೆ ಬಂದ ಮಾಹಿತಿ ಏನು ಅಂದರೆ, ಅವರೆಲ್ಲ ರಾಜಾರೋಷವಾಗಿ ಹೇಳ್ತಾ ಇದ್ದಾರಂತೆ ಅಧಿಕಾರಿಗಳೆಲ್ಲ, ನಾನು ಅಷ್ಟು ಕೊಟ್ಟು ಬಂದಿದ್ದೀನಿ, ಇಷ್ಟು ಕೊಟ್ಟು ಬಂದಿದ್ದೀನಿ, ನನಗೇನು ಹಾಗೆ ಬರುತ್ತಾ, ನಾನು ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ. ಯಾರಿಗೆ ಕೊಟ್ಟು ಬಂದಿದ್ದಾರೆ ಅನ್ನೋದು ಕೂಡ ತನಿಖೆ ಆಗಬೇಕು, ಎಷ್ಟು ಕೊಟ್ಟರು ಅನ್ನೋದು ತನಿಖೆ ಆಗಬೇಕು. ಇಲ್ಲಿ ಅವರೇನು ಅಂದ್ಕೊಂಬಿಟ್ಟಿದ್ದಾರೆ, ಮೇಯಕ್ಕೆ ಬಂದಿದ್ವಿ ನಾವು ಹುಲ್ಲಿಗಾವಲು, ನಮಗೆ ಫ್ರೀ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಫ್ರೀ ಲೈಸೆನ್ಸು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಮಾಲೂರು ತಾಲೂಕಿಗೆ ಒಂದು ನಿಮ್ಮ ಮೊದಲ ಪ್ರಯೋಗ ಶಾಲೆ ಆಗಲಿ, ಇದ್ರ ಬಗ್ಗೆ ಒಂದು ವಿಶೇಷ ತನಿಖೆ ನಡೆಸಿ ಅಂತ ಆಗ್ರಹಿಸ್ತೇನೆ.